ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟೀಶ್ವರ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂತಹ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗಸ್ನ ಸರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ, ಹೋದ ಸಲನು ನಾನು ಕೆಲವು ಆರ್ಟ್ ಆಫ್ ಲಿವಿಂಗ್ಸ್ ಬಗ್ಗೆ ಇದಾವೆ, ಯಾಕಂದ್ರೆ ತುಂಬಾ ಇದಾವೆ. ಅಂದ್ರೆ ಆರ್ಟ್ ಎಲ್ಲವೂ ಒಂದು ಕಲೆ, ಜೀವಿಸೋದು ಒಂದು ಕಲೆ, ಪೇಂಟಿಂಗ್, ಮ್ಯೂಸಿಕ್, ಫ್ರೀಡಮ್, ಮೈಂಡ್ಫುಲ್ನೆಸ್, ಈಟಿಂಗ್, ನಾಳೆ ಬರುತ್ತೆ ಈಟಿಂಗ್, ತುಂಬಾ ಚೆನ್ನಾಗಿದೆ. ನಂತರ ಇನ್ನು ಈ ತರ ಸಫರಿಂಗು, ಕಮ್ಯುನಿಕೇಶನ್ನು, ಲಿಸನಿಂಗು, ಹೀಗೆ ಎಲ್ಲವೂ. ಇವತ್ತು ಸಫರಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನಿದು ಸಫರಿಂಗು, ಇದನ್ನೇನ್ ಕಲೆ ಅಂತಾರಲ್ಲ ಇವರು ಅಂತ ನಿಮಗೆ ಆಶ್ಚರ್ಯ ಅನ್ಸ್ಬೋದು. ತುಂಬಾ ಡಿಫ್ರೆಂಟ್ ಸಬ್ಜೆಕ್ಟ್ ಇದು. ನಿಜವಾಗಿಯೂ ಸಫರಿಂಗ್ ಅನ್ನೋದು ಒಂದು ಕಲೆ. ಅಂದ್ರೆ ಸಫರಿಂಗ್ ಅಂದ್ರೆ ಏನು, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಈ ದಿನ ನಾವು ತಿಳ್ಕೊಳ್ಳೋಣ. ನೋಡಿ, ಸಪೋಸ್ ನಾವು ಮನೆಗೆ ಪೇಂಟ್ ಮಾಡಿಸ್ಬೇಕಂತ ಅನ್ಕೊಂಡಿರ್ತೀವಲ್ಲ, ಒಳ್ಳೆ ಪೇಂಟರ್ನ ಕರ್ಸ್ತೇವೆ. ಆತ ಬಂದು ಮನೆಗೆ ಚೆನ್ನಾಗಿ ಪೇಂಟ್ ಮಾಡ್ತಾರೆ. ಹಲೋ ಮೇಡಮ್, ಏನು ಇಲ್ಲ, ಎಸ್ ಮ್ಯಾಮ್, ಓಕೆ ಮಾಡ್ತಾನೆ. ಆದ್ರೆ ಆ ಕಲೆ ಗೊತ್ತಿಲ್ಲ ಅಂತಂದ್ರೆ ಅವನೇನಾದ್ರೂ ಪೇಂಟ್ ಮಾಡಕ್ ಸಾಧ್ಯನಾ, ಅಥವಾ ನಾವು ಅವನನ್ನ ಕರ್ಸಕ್ ಸಾಧ್ಯನಾ? ಇಲ್ಲ. ಯಾವ ಕೆಲಸವೇ ಆಗಿದ್ರೆ ಆರ್ಟ್ ಗೊತ್ತಿದ್ರೆ ಮಾತ್ರ ಅದರಲ್ಲಿ ಕೆಲಸ ಬೇಗನೆ ಮುಗಿಯುತ್ತೆ. ಯಾರಾದ್ರೂ ಪೇಂಟಿಂಗ್ ಬರ್ಲಾರ್ದ್ರ ಹೋಗಿ ಒಂದ್ ಚಿತ್ರ ಬಿಡಿಸಿದ್ರೆ ಅವ್ರಿಗೆ ಬರುತ್ತಾ? ಇಲ್ಲ. ರಂಗೋಲಿ ಹಾಕಕ್ ಬರ್ಲಾರ್ದವ್ರಿಗೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಂದ್ರೆ ಆಗುತ್ತಾ? ಇಲ್ಲ. ಹೀಗೆ ಒಂದೊಂದು ವಿಷಯದ ಬಗ್ಗೆ ಅದನ್ನ ಆಳವಾಗಿ ತಿಳ್ಕೊಂಡು ಅಭ್ಯಾಸ ಮಾಡಿ ಅದ್ರ ಕಲೆ ಗೊತ್ತಿದ್ರೆ ಆಗ ಜೀವಿಸೋದು ತುಂಬಾ ಸುಲಭ. ಅದೇ ತರ ಈ ಸಫರಿಂಗ್ ಅನ್ನೋ ಒಂದು ಆರ್ಟ್. ಸಫರಿಂಗ್ ಅಂದ್ರೆ ಇದ್ರಲ್ಲೆಲ್ಲ ಬರುತ್ತೆ, ದುಃಖ, ನೋವು, ಕಷ್ಟ, ಸಮಸ್ಯೆ. ಅದಕ್ಕೆ ನಾನು ಒಂದೇ ವರ್ಡ್ ಉಪಯೋಗಿಸ್ತಾ ಇದ್ದೀನಿ. ಇದನ್ನ ತಿಳ್ಕೊಂಡಿದ್ರೆ ಈ ಕಲೆ ಇದು ಏನು, ಹೇಗ್ ಕೆಲಸ ಮಾಡುತ್ತೆ, ಹೇಗೆ ಇದರಿಂದ ಆಚೆ ಬರ್ಬೇಕನ್ನ ತಿಳ್ಕೊಂಡಿದ್ರೆ ನಮ್ಮ ಸಫರಿಂಗು ತುಂಬಾ ಕಡಿಮೆ ಆಗುತ್ತೆ. 100% ಅಷ್ಟು ಅನುಭವಿಸೋದಿದ್ರೆ ಅದು 50% ಆಗುತ್ತೆ. ಇನ್ನೂ ಧ್ಯಾನದಿಂದ ಇನ್ನೂ ಕಡಿಮೆ ಮಾಡ್ಬೋದು, ಅದು ಬೇರೆ ವಿಷಯ. ಬಹಳ ಕಾಲದವರೆಗೆ ಅದನ್ನ ಅನುಭವಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಒಂದು ನೋವಿರುತ್ತೆ, ನಮಗೇನು ಗೊತ್ತಿರೋದಿಲ್ಲ, ಹಾಗೆ ಇಟ್ಕೊಂಡಿರ್ತ, ಪರಿಹಾರನೂ ಮಾಡಲ್ಲ, ಏನೂ ಮಾಡಲ್ಲ. ಹಂಗೆ ಏನದು ನೆನ್ಸ್ಕೊಂಡಾಗೆಲ್ಲ ದುಃಖ ಪಡೋದು, ಅಯ್ಯೋ ಆಗ್ಲಿ ಬಿಡು, ಇದ್ರೆ ಇರ್ಬಲ್ದೆ, ನನ್ ಜೊತೆಗೆ ಅದು ಇರುತ್ತೆ ಅಂತ. ಅದಲ್ಲ ಅದು. ಈ ಸಫರಿಂಗ್ ಕಲೆ ಗೊತ್ತಿದ್ರೆ ಬಹಳ ದಿವಸ ನೋವನ್ನು ನಮ್ಮಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ನಾವೇನ್ ಅನ್ಕೊಂತೀವಿ, ಸಫರಿಂಗ್ ಬಗ್ಗೆ ಇವ್ರೇನಪ್ಪ ಮಾತಾಡ್ತಾರೆ, ಇದು ಏನಿದು, ಇದು ಏನು ಕೆಟ್ಟದ್ದಲ್ಲ, ಒಳ್ಳೆ ವಿಷಯ ಇದು. ಈಗ ಒಬ್ರಿಗೆ ಒಂದು ಪ್ರಾಬ್ಲಮ್ ತುಂಬಾ ದೊಡ್ಡದಾಗಿ ಕಾಣಿಸಿದ್ರೆ ಇನ್ನೊಬ್ರಿಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಅಲ್ಲ. ಈಗ ಇದಕ್ಕೊಂದು ಯಾವಾಗ್ಲೂ ನಾನು ನೆನ್ಪು ಮಾಡ್ಕೊಂತಿರ್ತೀನಿ, ಒಂದು ಸಣ್ಣದೊಂದು ಇನ್ಸಿಡೆಂಟ್. ಒಂದು ಹೋಟ್ಲಲ್ಲಿ ಹೋಗಿರ್ತಾರೆ ಫ್ರೆಂಡ್ಸ್. ಒಬ್ಳಿಗೆ ಜಿರಳೆ ಅಂದ್ರೆ ತುಂಬಾ ಭಯ. ಆ ಜಿರಳೆ ಬಂದು ಅವಳ ಮೇಲೆ ಕೂಡುತ್ತೆ, ಜೋರಾಗಿ ಚೀರ್ಬಿಟ್ಟು ಅದನ್ನ ಆ ಕಡೆ ಹಾಕ್ಬಿಡ್ತಾಳೆ. ಅದು ಹೋಗಿ ಒಂದು ವೇಟ್ರ್ ಮೇಲೆ ಕುತ್ಕೊಂತತ್ತೆ. ಆ ವೇಟ್ರ್ ಏನ್ ಮಾಡ್ತಾನೆ, ನೋಡ್ತಾನೆ, ಅದನ್ನ ತೆಗೆದು ಆಚೆ ಬಿಸಾಕಿ ಸುಮ್ನೆ ಹೋಗ್ಬಿಡ್ತಾನೆ. ನೋಡಿ, ಎಲ್ಲ ಒಂದೇ ಇಲ್ಲಿ. ಇಬ್ರಿಗೂ ಜಿರಳೆ ಅಟ್ಯಾಕ್ ಆಯ್ತು, ಆದ್ರೆ ಅವಳು ಚೀರಿದ್ಲು, ಇವನು ಚೀರ್ಲಿಲ್ಲ. ಅಂದ್ರೆ ಹಾಗೆ ಒಂದು ಸಮಸ್ಯೆ ಒಬ್ರಿಗೆ ದೊಡ್ಡದಾಗಿ ಕಂಡ್ರೆ ಒಬ್ರಿಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಇಷ್ಟೇನಾ ಅಂತ ಅನ್ಕೊಂಡು, ಅಂದ್ರೆ ಅವರವರ ಭಾವನೆಗೆ ತಕ್ಕ ಹಾಗೆ, ಮನಸ್ಥಿತಿಗೆ ತಕ್ಕ ಹಾಗೆ ಆ ಒಂದು ಪ್ರಾಬ್ಲಮ್ ಸಹ ಕಾಣಿಸುತ್ತೆ. ನಮಗೆಲ್ಲ ಗೊತ್ತೇ ಇದೆಲ್ಲ, ಒಂದು ಸಮಸ್ಯೆ ಇದ್ರೆ ಅದ್ರ ಜೊತೆಗೆ ಪರಿಹಾರನು ಖಂಡಿತ ಇರುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಪರಿಹಾರ, ಹೌದಲ್ಲ? ಆದ್ರೆ ನಾವು ಅದನ್ನ ತಿಳ್ಕೊಂಡಿದ್ವಿ. ಆದ್ರೆ ಅದು ಏನಾದ್ರು ಬಂದ್ ಕೂಡ, ಅಯ್ಯೋ ಇಷ್ಟೊಂದು ಕಷ್ಟ ಬಂತು, ಸಮಸ್ಯೆ ಬಂತು, ಇದು ಹೇಗ್ ಮಾಡೋದು ಅಂತ ಹೇಳಿ
ಆ ಹಿಂದಕ್ಕೆ ಏನದು ಪರಿಹಾರ ಅನ್ನೋದು ಮುಚ್ಚಾಕ್ಬಿಟ್ಟು ಪ್ರಾಬ್ಲಮ್ ಅಷ್ಟೇ ದೊಡ್ಡದಾಗಿ ಕಾಣಿಸುತ್ತೆ. ಯಾವಾಗ ನಾವು ಈ ಒಂದು ಕಲೆನ ಅಭ್ಯಾಸ ಮಾಡ್ಕೊಳ್ತೀವೋ ಆ ಸಫರಿಂಗ್ ಅಲ್ಲಿ ಸಹ ಎಷ್ಟೋ ಪಾಸಿಟಿವ್ ಅಂಶಗಳಿರ್ತವ ನೋಡ್ರಿ. ಎಷ್ಟು ಅಲ್ಲ ಇದು ನಿಜವಾಗ್ಲೂ ನಮಗೆ ನಂಬಕ್ಕಾಗುತ್ತಾ? ಕಷ್ಟ ಅಂದ್ರೇನೆ ನೆಗೆಟಿವ್, ಸಮಸ್ಯೆ ಅಂದ್ರೇನೆ ನೆಗೆಟಿವ್, ಮತ್ತೆ ಏನ್ರಿ ಮೇಡಮ್ ಅದ್ರೆಲ್ಲ ಪಾಸಿಟಿವ್ ಅಂಶಗಳು ಹುಡುಕ್ತೀರಿ ಅಂತಿರತ್ತ. ಇಲ್ಲ, ನಿಜವಾಗ್ಲೂ ಅದಿದೆ. ಯಾಕೆಂದ್ರೆ ಸಫರಿಂಗ್ ಅನ್ನೋದು ಇಲ್ಲ ಅಂದ್ರೆ ಹ್ಯಾಪಿನೆಸ್ ಇರೋದಿಲ್ಲ. ಯಾವಾಗ ಈ ದುಃಖ ಬಂದಾಗ ಸುಖ ಬರುತ್ತಲ್ಲ, ಆ ಸುಖದ ಒಂದು ಅಮಲು, ಅದರ ಪ್ರಾಮುಖ್ಯತೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಯಾವಾಗ್ಲೂ ಸುಖ ಇದ್ರೆ ಯಾವಾಗ್ಲೂ ಇಷ್ಟೇ ಇದೆ. ಹಸಿದವನಿಗೆ ನೋಡ್ರಿ, ತುಂಬಾ ಹಸಿವೆ ಆಗಿರುತ್ತೆ, ಅವನಿಗೆ ಒಂದ್ ಸ್ವಲ್ಪ ಊಟ ಕೊಡಿ, ಅಬ್ಬಾ ಅಂತ ಇದು ಖುಷಿ ಆಗ್ತಾನೆ. ಅಬ್ಬ ಅನ್ನದಾತ ಸುಖಿ ಭವ ಅಂತ ಏನೇನೋ ಹೇಳ್ತಾನೆ. ದಿನಾ ಊಟ ಮಾಡೋರಿಗೆ ಆಹಾರದ ಪ್ರಾಮುಖ್ಯತೆ ಗೊತ್ತಿರಲ್ಲ, ಹಸಿವಾದವನಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಈ ಸಫರಿಂಗ್ ಯಾವಾಗಿಂದ ಶುರುವಾಗುತ್ತೆ ಅಂತ ನಮಗೆ ಅನ್ಸುತ್ತಲ್ಲ, ಇದು ಶುರುವಾಗೋದು ಸ್ವಲ್ಪ ಬುದ್ಧಿ ಬಂದಾಗಿನಿಂದ. ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ನೋಡ್ರಿ, ಏನಾದ್ರೂ ದುಃಖ ಸಮಸ್ಯೆ ಇರುತ್ತಾ? ಏನಿಲ್ಲ, ಆರಾಮಾಗಿರ್ತಾವ. ಅದಕ್ಕೆ ಅಂತಾರ, ನಾವ್ ಯಾಕೆ ಬೆಳೆದು ದೊಡ್ಡವರಾದ್ವಿ, ಹಂಗೆ ಮಗು ಹಾಗೆ ಇರ್ಬೇಕಾಗಿತ್ತಲ್ಲ. ಚಿಕ್ಕ ಮಕ್ಳು ಏನೂ ಇರಲ್ಲ, ಅವ್ರ ಮನ್ಸು ಬಿಳಿ ಹಾಳೆ ಅವ್ರದ್ದು. ಪ್ರತಿ ಸಲ ಸ್ವೀಟ್ ತಿಂತಾದ್ರೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅದೇ ತರ ಸಫರಿಂಗ್ ಸಹ ನಮಗೆ ಎಷ್ಟೋ ವಿಷಯಗಳನ್ನು ಅರ್ಥ ಮಾಡಿಸುತ್ತೆ, ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ಎಷ್ಟು ಆಳವಾದ ವಿಷಯಗಳನ್ನು ತಿಳಿಸುತ್ತೆ, ನಮ್ಮಲ್ಲಿ ಕರುಣೆ ಅವಗಾಹನೆಯನ್ನುಂಟು ಮಾಡುತ್ತೆ. ಈಗ ಹೌದು, ಸಫರಿಂಗ್ ಬಹಳ ಇಂಪಾರ್ಟೆಂಟ್ ಅಪ್ಪ, ಸಫರಿಂಗ್ ಇರ್ಲಿ ಅಂತ ಹೇಳಿದ್ರೆ, ಹಾಗಂತೇಳಿ ಸಫರಿಂಗ್ ಅನ್ನ ಆಹ್ವಾನ ಮಾಡ್ಕೊಳ್ಳೋದಲ್ಲ. ಸಫರಿಂಗ್ ಅವಶ್ಯಕತೆನೂ ಇಲ್ಲ ಸಫರ್ ಆಗೋದು. ಅದು ಬಂದ್ರೆ ಏನಂದ್ರೆ, ಯಾವ್ದಾದ್ರೂ ಒಂದು ದುಃಖದ ಸನ್ನಿವೇಶ ಬಂದ್ರೆ, ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು, ಈ ಕಲೆ ಗೊತ್ತಿದ್ರೆ ಏನ್ ಮಾಡ್ತೀವಿ ನಾವು, ಅನುಭವಿಸಿ ಅನುಭೂತಿ ಹೊಂದಿ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನೋಡ್ರಿ, ಬುದ್ಧ 4 ಆರ್ಯ ಸತ್ಯಗಳನ್ನು ತಿಳಿಸ್ಕೊಟ್ರು ಅಲ್ಲ, ನಮಗೆ ಗೊತ್ತಿದೆಯಲ್ಲ. ದುಃಖ ಎಲ್ಲಾ ಕಡೆ ಇದೆ, ದುಃಖಕ್ಕೆ ಕಾರಣ ದುರಾಸೆ, ಆಸೆ, ದುರಾಸೆ ಬೇಡ, ಆಸೆ. ದುಃಖ ನಿವಾರಣೆಯ ಮಾರ್ಗ ಇದೆ. ಹೀಗೆ ಎಲ್ಲ ಕ್ವಶನ್ಗಳು ಹಾಕೊಂಡು ಅದನ್ನ ಸಂಶೋಧನೆ ಮಾಡಕ್ಕೆ, ಅದಕ್ಕೆ ಉತ್ತರ ಹುಡುಕಕ್ಕೆ ತಮ್ಮ ಎಲ್ಲ ಐಷಾರಾಮಿ ಜೀವನವನ್ನು ತ್ಯಜಿಸಿ ಹೋಗ್ತಾರೆ. ಅಲ್ಲೇನ್ ಸುಮ್ನೆ ಕಷ್ಟ ಪಡ್ಲಿಲ್ಲ ಅವರು. ಸನ್ಯಾಸದ ಒಂದು ಉಡುಪುಗಳನ್ನು ಧರಿಸಿದ್ರು. ಎಲ್ಲಿ ಬೇಕಾರಲ್ಲಿ ಇಳಿದು ಸರಿಯಾದ ಸಮಯಕ್ಕೆ ಊಟ ಸಿಗ್ತಾ ಇರ್ಲಿಲ್ಲ, ಎಲ್ಲಂದ್ರಲ್ಲಿ ಹೊರಗಡೆ ಮರದ ಕೆಳಗೆ ಕುಳಿತುಕೊಳ್ತಾ ಇದ್ರು. ಎಲ್ಲ ಮಾಡಿ ಕೊನೆಗೆ ಸತ್ಯ ಶೋಧನೆ ಮಾಡಿದ್ರು. ಅದೇ ತರ ನಾವು ಮೊದಲು ನಮಗೆ ದುಃಖ ಇದೆ ಅಂತ ಗುರ್ತಿಸ್ಬೇಕು. ಹೌದು ಬಂದಿದೆ, ಏನ್ ಮಾಡಕ್ಕಾಗುತ್ತೆ. ಎಷ್ಟೋ ಜನ ದುಃಖವನ್ನು ಒಪ್ಪಿಕೊಳ್ಳಕ್ಕೆ ರೆಡಿ ಇರೋದಿಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರ ಧ್ಯಾನಿಗಳಿಗೆ ಹೇಳ್ಬೇಕಂದ್ರೆ, ಏನಾದ್ರೂ ಒಂದು ಕಾಯಿಲೆ ಬಂದ್ರೆ, ಇದು ನನಗ್ ಬರ್ಬಾರ್ದಾಗಿತ್ತು, ಯಾಕೆ ಬಂತು ಇದು, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ನಾನು ಧ್ಯಾನ ಮಾಡ್ತೀನಿ, ಧ್ಯಾನ ಪ್ರಚಾರ ಮಾಡ್ತೀನಿ, ಎಷ್ಟು ಬುಕ್ಸ್ ಓದ್ತೀನಿ, ಎಷ್ಟು ಜ್ಞಾನ ತಿಳ್ಕೊಂಡಿದ್ದೀನಿ, ಯಾಕೆ ಬಂತು, ಯಾಕೆ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆದ್ರೆ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಬೇಕು ಮೊದ್ಲು. ಯಾವಾಗ ಅಕ್ಸೆಪ್ಟ್ ಮಾಡ್ತೀವೋ ಅದಕ್ಕೆ ಪರಿಹಾರನೂ ಸಿಗುತ್ತೆ, ಅದರಿಂದ ಆಚೆ ಸಹ ಹೋಗ್ತೀವಿ. ಯಾವಾಗ ದುಃಖವನ್ನು ತಪ್ಪಿಸ್ಕೊಳಕ್ ನೋಡ್ತೀವಿ ಅಂದ್ರೆ ಅದು ನಮ್ಮಿಂದ ನಾವು ದೂರ ಹೋಗ್ತಾ ಇದೀವಿ ಅಂತ ಅರ್ಥ. ಅವೇರ್ನೆಸ್ ಕಳ್ಕೊಂಡ್ಬಿಡ್ತೀವಿ. ಯಾವಾಗ ಅವೇರ್ನೆಸ್ ಕಳ್ಕೊಳ್ತೀವೋ ಸಫರಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಗೊತ್ತಲ್ಲ, ಬಂದ ತಕ್ಷಣ ಅವೇರ್ನೆಸ್ ಇರ್ಬೇಕು. ಯಾಕೋ ಬಂದಿದೆ, ಇರ್ಲಿ ಬಿಡು, ಏನೋ ಕಲ್ಸಕ್ ಬಂದಿದೆ ಅಂತ ಅನ್ಕೊಂಡ್ರೆ ಏನಿಲ್ಲ. ಅದೇ ಅಯ್ಯೋ ನಂದು ಈ ಸಮಸ್ಯೆ ಬಂತು ಏನಪ್ಪಾ ಮಾಡೋದೀಗ, ಹೇಗಿದನು ಅಂದ್ರೆ ಆಯ್ತು, ಅದಕ್ಕೆ ಯಾವುದೇ ಒಂದು ಪರಿಹಾರ ಸಿಗೋದಿಲ್ಲ. ಅಕಸ್ಮಾತ್ ಒಂದು ದುಃಖ ಬಂದ್ರೆ ಇರ್ಲಿ ಬಿಡು ಅಂತ ಪೋಸ್ಟ್ಪೋನ್ ಮಾಡಿದೀವಿ ಅನ್ಕೊಳ್ರಿ, ಈಗ ಸದ್ಯ ಬೇಡ, ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ, ಆಮೇಲೆ ನೋಡೋಣ ಅಂತ ಆ ಕಷ್ಟನ ಪೋಸ್ಟ್ಪೋನ್ ಮಾಡಿದ್ರೆ ಅದೇನು
ಕ್ಲಿಯರ್ ಆಗೋದಿಲ್ಲ, ಬೆಳೆಯುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸಫರಿಂಗ್ ಒಂದೇ ಅಲ್ಲ, ಎಷ್ಟೋ ತರ ಸಫರಿಂಗ್ ಅನ್ನು ಅನುಭವಿಸ್ತಾ ಇರ್ತೀವಲ್ಲ ನಾವು. ತಾಯಿಯ ಗರ್ಭದಲ್ಲಿ ಇದ್ದಾಗ ಅನುಭವಿಸ್ತಿರ್ತೀವಿ, ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸ್ತಿರ್ತೀವಿ, ಸಮಾಜವನ್ನು ಎದುರಿಸೋಕೆ ಅನುಭವಿಸ್ತಾ ಇರ್ತೀವಿ, ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ, ರಿಲೇಶನ್ಶಿಪ್ ಅನ್ನು ಅನುಭವಿಸ್ತಾ ಇರ್ತೀವಿ, ದೈಹಿಕ ಮಾನಸಿಕ ಬುದ್ಧಿಪರವಾಗಿ ಎಷ್ಟೊಂದು ಸಫರಿಂಗ್ ಅನ್ನು ಅನುಭವಿಸ್ತಾನೆ ಇರ್ತೀವಿ. ಆದ್ರೆ ಒಬ್ಬೊಬ್ರಿಗೆ ಒಂದೊಂಥರ, ಎಲ್ಲರಿಗೂ ಅಂತಾರಲ್ಲ, ಸಮಸ್ಯೆ ಇರ್ಲಾರ್ದ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಏನಾದ್ರೂ ಇದ್ದೇ ಇರ್ತವೆ, ಒಬ್ರಿಗೆ ಚಿಕ್ಕದು ಒಬ್ರಿಗೆ ದೊಡ್ಡದು ಏನಾದ್ರೂ ಇರ್ತದೆ. ಆದ್ರೆ ಆ ಸಫರಿಂಗ್ ಅನ್ನು ಅರಿತು ಅದರಿಂದ ದೂರ ಆಗ್ಬೇಕು. ಈಗ ಒಂದು ಬೀಜ ಬಿತ್ತುತ್ತೀವಲ್ಲ, ಅದು ಏನು ಅಷ್ಟು ಅದಕ್ಕೆ ಪ್ರೋಸೆಸ್ ಏನು ಅದು ಸುಲಭ ಅಲ್ಲ. ಒಳಗಡೆ ಇದ್ದು ಆ ಕಾವಿಗೆ ಆ ನೀರ್ ತಗೊಂಡು ಇದನ್ನ ಮಾಡಿ ಎಲ್ಲ ಆದ್ಮೇಲೆ ಅದು ಮೊಳಕೆ ಹೊಡೆಯುತ್ತೆ ಹೊರಗೆ. ಅಂದ್ರೆ ಅದು ಸಫರ್ ಆದ್ರೆ ಒಂದು ಹೊಸ ಸೃಷ್ಟಿಗೆ ನಾಂದಿ ಆಗುತ್ತೆ. ಇಲ್ಲದ ಅಯ್ಯೋ ಬೀಜ, ಅಯ್ಯೋ ಬೇಡಪ್ಪ, ನಾನು ಒಳಗಡೆನೆ ಇರ್ಬೇಕು, ಒಳಗಡೆ ಸರಿಯಾಗಿಲ್ಲ, ಉಗಿ ಇರುತ್ತೆ, ಹೊರಗ್ ಬಂದ್ರೆ ಎಷ್ಟು ಚೆನ್ನಾಗಿ ಗಾಳಿ ಇರುತ್ತೆ, ನಂಗೆ ನೀರ್ ಬೇಡ ಏನು ಬೇಡ ಅಂತ ತಿಳ್ಕೊಂಡ್ರೆ ಮೊಳಕೆ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ನಾವು ಯಾವಾಗ ಸಫರಿಂಗ್ ಅನ್ನ ಅಂಡರ್ಗೋ ಮಾಡ್ತೀವೋ, ಫೇಸ್ ಮಾಡ್ತೀವೋ, ಒಂದು ಹೊಸ ಸೃಷ್ಟಿಗೆ ಕಾರಣವಾಗ್ತೀವಿ. ಇನ್ನು ಕೆಲವ್ರು ಇರ್ತಾರೆ, ದುಃಖ ಬರುತ್ತಲ್ಲ, ಅದು ಗೊತ್ತಾಗ್ಬಾರ್ದು, ನಾನು ಅದನ್ನ ಅನುಭವಿಸ್ಬಾರ್ದು, ಗೊತ್ತಾಗ್ಬಾರ್ದು ಅಂತೇಳಿ ಫುಲ್ ಬ್ಯುಸಿ ಆಗಿರ್ತಾರೆ. ಏನೋ ಒಂದು ಮಾಡ್ತಾ ಇರೋದು, ಬುಕ್ಸ್ ಓದ್ತಿರೋದು, ಟಿವಿ ನೋಡೋದು, ಫೋನ್ ಮಾತಾಡೋದು, ಏನೋ ಒಂದು ದುಃಖ ಬಂದ್ ನೆನ್ಪಾದ ತಕ್ಷಣ ಬೇರೆ ಕೆಲಸ ಬ್ಯುಸಿ ಆಗ. ಎಷ್ಟೇ ನಾವು ಬ್ಯುಸಿ ಆದ್ರೂ ಸಫರಿಂಗ್ ಕ್ಲಿಯರ್ ಆಗೋಲ್ಲ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ತುಂಬಾ ಸಮಸ್ಯೆ ಕಷ್ಟ ಇದ್ದಾಗ ಏನ್ ಮಾಡ್ತಾರೆ, ಮರಿಬೇಕು ಅಂತೇಳಿ ದುಷ್ಟ ಚಟಗಳಿಗೆ ಬಲಿಯಾಗ್ತಾರೆ. ಕುಡಿತ, ಜೂಜು, ಇನ್ನು ಏನೇನೋ ದುರ್ವ್ಯಸನಗಳಿಗೆ ತುತ್ತಾಗ್ತಾರೆ. ಅವಾಗಿನ್ ಪೂರ್ತಿ ಆ ಅಮಲ ಇದ್ದಾಗ ಅವ್ರಿಗೆ ಏನು ದುಃಖ ಇರಲ್ಲ, ಆ ಅಮಲ ಇಳಿದಾಗ ಮತ್ತೆ ಅವರಿಗೆ ದುಃಖ ಕಾಡುತ್ತೆ. ಅದಕ್ಕೆ ಅದನ್ನ ಫೇಸ್ ಮಾಡಿ ಅನುಭೂತಿ ಹೊಂದಿದ್ರೆ ಮಾತ್ರ ಅದರಿಂದ ಹೊರಗ್ ಬರಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಈಗ ನೋಡಿ, ಒಂದು ಅನಾರೋಗ್ಯ ಸಮಸ್ಯೆ ಬಂದಿದೆ. ಅದನ್ನ ಫಸ್ಟ್ ಏನಾದ್ರೂ ಸಪೋಸ್ ಡಯಾಬಿಟಿಸ್ ಬಂತು, ಏನ್ ಮಾಡ್ಬೇಕು, ಬಂದಿದೆ, ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಡಯಟ್ ಮಾಡ್ಬೇಕು, ವಾಕ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಇದೆಲ್ಲ ಮಾಡಿದಾಗ ಖಂಡಿತ ಕಂಟ್ರೋಲಿಗೆ ಬರುತ್ತೆ. ಈಗ ಒಂದು ಬಂಗಾರ ತಗೊಳ್ರಿ, ಒಂದು ಗಟ್ಟಿ ಇರುತ್ತೆ ಬಂಗಾರದ ಬಿಸ್ಕೆಟ್ ಅಂತಾರಲ್ಲ, ಅದು ಬಿಸ್ಕೆಟ್ಗೂ ಬೆಲೆ ಇರುತ್ತೆ. ಆದ್ರೆ ಅದನ್ನ ಆಭರಣ ಮಾಡ್ಬೇಕಾದ್ರೆ ಅದನ್ನೆಲ್ಲ ಕಾಯಿಸಿ ಅದನ್ನೆಲ್ಲ ಕೆತ್ತಿ ಎಲ್ಲ ಮಾಡ್ತಾರೆ. ಬಿಸ್ಕೆಟಿಗೂ ಒಂದೇ ಬೆಲೆ, ಆಭರಣಕ್ಕೂ ಒಂದೇ ಬೆಲೆ. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಆಭರಣ ತಗೊಂತಾರೆ. ಆದ್ರೆ ಆ ಬಿಸ್ಕೆಟ್, ನನಗಿದು ಸಫರಿಂಗ್ ಬೇಡ, ನಾನು ಹೀಗೆ ಇರ್ತೀನಿ, ನಾನು ಏನು ಕಾಯಿಸ್ಬೇಡ್ರಿ, ನಾನು ಏನು ಮಾಡ್ಬೇಡ್ರಿ ಅಂತಂದ್ರೆ ಸುಂದರವಾದ ಆಭರಣ ಆಗೋಕ್ಕೆ ಸಾಧ್ಯ ಇರ್ಲಿಲ್ಲ. ಅದೇ ತರ ಒಂದು ಶಿಲೆ, ಕಲ್ಲು ಮೂರ್ತಿ ಮಾಡ್ಬೇಕಂತ ಹೇಳಿದ್ರೆ ಕೆತ್ತುತ್ತಾರೆ, ಉಳಿಪೆಟ್ಟು ತಿಂತ 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 ಅಯ್ಯೋ ನಂಗೆ ನೋವಾಗುತ್ತೆ ಬೇಡ ಅಂತಂದ್ರೆ ಹಾಗೆ ಬಿಟ್ಬಿಡ್ತಾರೆ. ಅದೇ ಸಹಿಸ್ಕೊಂಡಿದ್ರೆ ಸುಂದರವಾದ ವಿಗ್ರಹ ಆಗಿ ರೂಪುಗೊಳ್ಳುತ್ತೆ, ಎಲ್ಲರಿಂದ ಪೂಜೆಗೊಳ್ಳುತ್ತೆ ಅದು. ಎಲ್ಲವೂ ಸಫರಿಂಗ್, ಎಲ್ಲರ ಜೀವನದಲ್ಲೂ ಸಫರಿಂಗ್ ಇರುತ್ತೆ. ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತಂದೇಳಿ ಲೂಯಿಸ್ ಎಲ್ಹೆ ಅಂತೇಳಿ ಒಬ್ರು ಫಾರಿನ್ ಆಥರ್, ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಅಂದ್ರೆ ಯಾರು ಅನುಭವಿಸಕ್ ಸಾಧ್ಯ ಇಲ್ಲ. ಚಿಕ್ಕ ವಯಸ್ಸಿನಿಂದ ಹಿಡಿದು ಆ ಸಫರಿಂಗ್ ಅನುಭವಿಸಿ ಅವ್ರು ಏನ್ ಮಾಡಿದ್ರು, ಅದರಿಂದ ಆಚೆ ಬಂದು ಎಷ್ಟೋ ಕ್ಲಾಸಸ್ ಕೊಟ್ರು, ವರ್ಕ್ಶಾಪ್ಸ್ ಮಾಡಿದ್ರು, ಆಡಿಯೋಗಳನ್ನ ರಿಲೀಸ್ ಮಾಡಿದ್ರು, ಒಬ್ಬ ಫೇಮಸ್ ಹೀಲರ್ ಆಗ್ಬಿಟ್ರು. ಅದೇ ಬೇರೆ ಯಾರಾದ್ರೂ ಆ ಜಾಗದಲ್ಲಿದ್ರೆ ಸಾಕಪ್ಪ ಈ ಜೀವನ ಅಂತೇಳಿ ಯಾವತ್ತೋ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಹಾಗೆ ಅದಕ್ಕೆ ನಾವು ಪುಸ್ತಕಗಳನ್ನು ಓದ್ಬೇಕಂತ ಹೇಳೋದು. ಎಷ್ಟೋ ಜನ ಯೋಗಿಗಳ ಜೀವನ ಚರಿತ್ರೆಗಳನ್ನು ನೋಡಿ, ಯಾರ ಹಾದಿನೂ ಸುಲಭವಾಗಿರಲ್ಲ, ಎಷ್ಟೋ ಕಷ್ಟಪಟ್ಟು ಸಾಧನೆ ಮಾಡಿ ಮುಂದೆ ಬಂದಿರ್ತಾರೆ.
ನಾವೇನ್ ಅನ್ಕೊಂತೀವಿ, ಅಯ್ಯೋ ಅವ್ರಿಗೇನ್ ಬಿಡಪ್ಪ ಎಷ್ಟ್ ಚೆನ್ನಾಗೆಲ್ಲ ರೆಡಿಮೇಡ್ ಇದೆ, ಅದಕ್ಕೆ ಆ ತರ ಇದ್ದಾರೆ ಅಂತ. ಯಾರಿಲ್ಲ. ಅವ್ರ ಹಿಂದೆ ಹೋಗಿ ಅವ್ರ ಜೀವನ ನೋಡ್ಬೇಕು ನಾವು. ಯಾವ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಈ ಸಫರಿಂಗ್ ಇಂದ ಹೊರಗೆ ಬರ್ಬೇಕು ಅಂತಂದ್ರೆ ಧ್ಯಾನ ಸಾಧನೆ ತುಂಬಾ ಮುಖ್ಯ. ಎಲ್ಲದಕ್ಕೂ ಆನ್ಸರ್ ಇದೆ ಅಂತ ನಮಗೆ ಗೊತ್ತು. ತುಂಬಾ ಬೇಗ ಆಚೆ ಬರ್ತೀವಿ. ಏಕೆ ಅಂದ್ರೆ ಧ್ಯಾನದಲ್ಲಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ನಮ್ಮ ಕಷ್ಟ ಏನು ಅಂತ ನಮಗೆ ನೆನಪೇ ಇರಲ್ಲ. ಏನು ನೆನಪೇ ಇರಲ್ಲ ನಮಗೆ. ಕುತ್ಕೊಂಡ ತಕ್ಷಣ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ, ಬ್ರೆತ್ ಸ್ಲೋ ಆಗುತ್ತೆ, ಎಲ್ಲವನ್ನು ಮರ್ತೋಗ್ಬಿಡ್ತೀವಿ. ಇನ್ನೂ ಹೇಳ್ಬೇಕಂದ್ರೆ ಆ ಸಫರಿಂಗಿಗೆ ಎಷ್ಟೋ ಜನರಿಗೆ ಧ್ಯಾನದಲ್ಲಿ ಪರಿಹಾರಗಳು ಸಿಕ್ಕಿರ್ತವೆ. ನಮ್ ಗುರುಗಳು ಹೇಳ್ತಾರೆ, ನಿನಗೆ ಏನಾದ್ರೂ ಒಂದು ಸಮಸ್ಯೆ ಬಂತ ಕುತ್ಕೋ, ಧ್ಯಾನದಲ್ಲಿ ಕೇಳು, ಮಾಸ್ಟರ್ಸ್ ನಿನಗೆ ಯಾವುದೋ ಒಂದು ರೂಪದಲ್ಲಿ ಕೊಡ್ತಾರೆ. ಖಂಡಿತ ನಿಜ ಅದು. ಎಷ್ಟೋ ಜನರಿಗೆ ಅದರ ಅನುಭವ ಸಹ ಆಗಿದೆ. ಹಾಗೆ ನಮ್ಗೆ ದುಃಖ ಬರುತ್ತಪ್ಪ. ದುಃಖ ಬಂದ್ಬಿಟ್ಟೆ, ಇರ್ಲಿ ಬಿಡಿ ಏನ್ ಮಾಡಕ್ಕಾಗುತ್ತೆ, ಅದಷ್ಟೇ ಅದು ಅಂತ ಅಂದ್ರೆ ಅದು ಹೋಗಲ್ಲ. ಅದಕ್ಕೆ ಸ್ವಲ್ಪ ಪರ್ಸನಲ್ ಟೈಮ್ ಕೊಡ್ಬೇಕು. ಈಗ ಸಪೋಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಮಕ್ಕಳು ಸರಿಯಾಗಿ ಓದೋದೇ ಇಲ್ಲ. ಬುದ್ಧಿವಂತರಿರ್ತಾರೆ, ಓದೋದಿಲ್ಲ. ಅದು ಒಂದು ಸಮಸ್ಯೆನೆ ಅಲ್ಲ ತಂದೆ ತಾಯಿಗಳಿಗೆ. ಆದ್ರೆ ಏನಾದ್ರೂ ಮಾಡ್ಕೊಳ್ಳಿ ಬಿಡು, ಅವ್ರವ್ರ ಹಣೆ ಬರ ಇದ್ದಾಗ ಆಗುತ್ತೆ. ನಾವೇನೆಲ್ಲ ಅನುಕೂಲಗಳು ಮಾಡ್ಕೊಟ್ಟಿವಿ, ಓದ್ದಿದ್ರೆ ಅವ್ರಿಷ್ಟ ಅಂತೇಳಿ. ಅವ್ರೇನಾದ್ರೂ ಸುಮ್ನೆ ಆದ್ರೆ ಅದು ಪರಿಹಾರ ಆಗಲ್ಲ. ಆದ್ರೆ ಅದೇ ಒಂದು ಪರ್ಸನಲ್ ಟೈಮ್ ಕೊಟ್ರೆ ಆಯ್ತು, ನಾನು ಎಜುಕೇಟೆಡ್, ನನಗೆ ಎಷ್ಟೋ ಬುದ್ಧಿವಂತಿಕೆ ಇದೆ, ಆಯ್ತು ಮಕ್ಳಿಗೆ ಕೂಡ್ಸ್ಕೊಂಡು ಒಂದ್ ಸ್ವಲ್ಪ ಹೇಳ್ಕೊಡೋಣ ಅಂತೇಳಿ ಜೊತೆಲಿ ಕುತ್ಕೊಂಡು ಪ್ರೀತಿಯಿಂದ ಅವ್ರಿಗೆ ಹೇಳ್ಕೊಟ್ಟ ಖಂಡಿತವಾಗಿ ಒಳ್ಳೆ ಮಾತು. ಇದು ಹೀಗೆ ಒಂದು ಸಫರಿಂಗಿಗೆ ಪರ್ಸನಲ್ ಟೈಮ್ ಅನ್ನೋದನ್ನ ಕೊಟ್ಟಾಗ ಅದು ಸುಲಭವಾಗಿ ಪರಿಹಾರ ಆಗುತ್ತೆ. ನಾವ್ ಹೇಳ್ಬೇಕಂತ ಸಫರಿಂಗ್ ನೋಡಿ, ಮೈ ಡಿಯರ್ ಸಫರಿಂಗ್, ಥ್ಯಾಂಕ್ ಯು, ಐ ಸಿ ಯು, ಐ ಆಮ್ ದೇರ್ ಫಾರ್ ಯು, ಐ ವಿಲ್ ಟೇಕ್ ಕೇರ್ ಫಾರ್ ಯು ಅಂತ ಹೇಳ್ಬೇಕಂತೆ. ನಾನಿದ್ದೀನಿ ನಿನ್ ಜೊತೆಗೆ, ನಿನಗೆ ಯಾವಾಗ್ಲೂ ನಾನು ನಿನ್ ಜೊತೆಗಿರ್ತೀನಿ, ನಿನ್ನ ಕೇರ್ ಮಾಡ್ತೀನಿ ಅಂತ ಹೇಳ್ಬೇಕು. ಯಾರಾದ್ರೂ ಹೇಳ್ತೀವ ನಾವು? ಅದೇ ಕಲಿಬೇಕು ಅನ್ನೋದು, ನಾವು ಕಲಿಬೇಕು. ಇದು ಯಾಕೆ ಹೀಗೆ ಹೇಳ್ಬೇಕು ಅಂತ ನಿಮಗೆ ಅನ್ಸುತ್ತೆ. ಯಾರಾದ್ರೂ ಸಫರಿಂಗ್ ಥ್ಯಾಂಕ್ ಯು ಅಂತ ಹೇಳ್ತಾರಂತೆ. ಯಾಕೆ ಅಂದ್ರೆ ಒಂದು ಚಿಕ್ಕ ಮಗು ನೋಡ್ರಿ ಅಳ್ತಾ ಇರುತ್ತೆ, ಹೌದಾ? ಸುಮ್ನೆ ಬಿಟ್ಬಿಡ್ತೀವ ನಾವು? ರಮಿಸ್ತೀವಿ. ಯಾಕೆ ಚಿನ್ನ ಮರಿ, ಯಾಕೆ ಕಳ್ತಿದ್ಯಮ್ಮ, ಏನ್ ಬೇಕಮ್ಮ, ಹಸಿವೆ ಆಗುತ್ತಾ, ಚಾಕ್ಲೇಟ್ ಬೇಕಾ, ಬಿಸ್ಕೆಟ್ ಬೇಕಾ, ಎತ್ಕೊಂಡು ಮುದ್ದಾಡ್ದಾಗ ಏನ್ ರಮಿಸಿದ್ರೇನಂತ ಇಮಿಡಿಯೇಟ್ ಆಗಿ ಅಳು ಸ್ಟಾಪ್ ಆಗ. ಈ ತರ ಸಫರಿಂಗಿಗೂ ಮಾಡ್ಬೇಕು. ಆ ಸಫರಿಂಗ್ ಅನ್ನ ಅನ್ಕಂಡೀಷನಲ್ ಆಗಿ ಹತ್ರ ತಗೋಬೇಕು. ಆಗ ನಮಗೆ ಕಾರಣ ಗೊತ್ತಾಗುತ್ತೆ, ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು ನಮ್ಮ ಗುರುಗಳು ಹೇಳಿದಾರಲ್ಲ, ಅದನ್ನ ಕೇಳ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಯಾರಿಗೆ ಹೆಚ್ಚು ಕಷ್ಟಗಳು ಸಮಸ್ಯೆಗಳು ಬರುತ್ತವೋ ಅವರ ಆತ್ಮ ಅಷ್ಟು ಉನ್ನತ ಸ್ಥಿತಿಗೆ ಹೋಗುತ್ತೆ ಅಂತ. ಯಾಕೆಂದ್ರೆ ಕಷ್ಟ ಅನುಭವಿಸೋದ್ರಿಂದ ಅರಿವು, ಜ್ಞಾನ, ಸಹನೆ ಹೆಚ್ಚಾಗುತ್ತೆ, ಸ್ಟ್ರಾಂಗ್ ಆಗ್ತೀವಿ. ಸ್ಟ್ರಾಂಗ್ ಆಗ್ತೀವಿ, ಜೀವನದ ಬೆಲೆ ಗೊತ್ತಾಗುತ್ತೆ. ಹೀಗೆ ಎಷ್ಟೊಂದು ವಿಷಯಗಳನ್ನ ನಾವು ತಿಳಿತೀವಿ. ಕಷ್ಟ ಬರ್ಲಿದ್ರೆ ಗೊತ್ತಾಗಲ್ಲ. ಉದಾಹರಣೆಗೆ ನೋಡ್ರಿ, ಕಮಲ ಕೆಸರಿನಲ್ಲಿ ಹುಟ್ಟಿತ್ತೆ. ಎಲ್ಲದಕ್ಕೂ ಉದಾಹರಣೆ ಕೊಡ್ತಾರಲ್ಲ ಕಮಲನ್ನ. ಅದು ಕೆಸರಪ್ಪ, ಅದು ಫಸ್ಟ್ ಅದ್ರೊಳಗೆ ಇರುತ್ತದು ಕೆಸರು. ಇದು ನಂಗೆ ಇಷ್ಟ ಇಲ್ಲ, ಬೇಡ ಬೇಡ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅರಳಕ್ಕಾಗಲ್ಲ. ಆದ್ರೆ ಅದೆಲ್ಲವನ್ನು ದಾಟಿ ಸುಂದರವಾದ ಒಂದು ಪುಷ್ಪವಾಗಿ ಅರಳುತ್ತೆ. ನೋಡ್ರಿ, ಅದಕ್ಕೆ ಯಾವ್ದಾದ್ರು ಒಂದು ಚೂರಾದ್ರೂ ಕೆಸರು ಅಂಟ್ಕೊಂಡಿರುತ್ತ? ಅದಕ್ಕೆ ಎಷ್ಟೊಂದು ಕಮಲಕ್ಕೆ ಉದಾಹರಣೆಗಳನ್ನು ಆಗಿ ಸ್ವೀಕರಿಸ್ತಾರೆ. ಅಂಟಿ ಅಂಟದ ಹಾಗೆ ಇರ್ಬೇಕು ಅಂತ ಹೇಳ್ತಾರೆ. ಯಾರಾದ್ರೂ ಒಂದು ಮಾತು ಹೇಳ್ತಾರೆ, ಅಂದ್ರೆ ಬೈತಾರೆ, ನಮಗ್ ನೋವು ಕೊಡ್ತಾರೆ. ಅವ್ರು ನೋವು ಕೊಟ್ಬಿಟ್ರಲ್ಲಪ್ಪ, ಎಷ್ಟು ಅಂದ್ಬಿಟ್ರಪ್ಪ, ನಾನು ಇಷ್ಟೆಲ್ಲಾ ಮಾಡಿದ್ರು ಅವ್ರಿಗೆ ಇನ್ನೂ ಸಮಾಧಾನ ಇಲ್ಲ, ನನ್ ಮೇಲೆ ಇನ್ನ ಆಡ್ಕೊಂತಾನೆ ಇರ್ತಾರೆ, ನೋವು ಆಗುತ್ತೆ. ಕರೆಕ್ಟ್, ನೋವು ಆಗುತ್ತೆ ನಿಜ. ಆದ್ರೆ ಆ ನೋವನ್ನು ಅಕ್ಸೆಪ್ಟ್ ಮಾಡ್ಬೇಕು. ಅಕ್ಸೆಪ್ಟ್, ಹೋಗ್ಲಿ ಬಿಡು, ಏನೋ ಅಂದಿದ್ರು ಅವ್ರು, ನಮ್ ತಂದೆ ತಾಯಿ ಇದ್ದಂಗೆ, ಅವ್ರು ಅಂದ್ರೆ ನಾನೇನ್ ಸ್ವೀಕರಿಸಿದಿನ, ಇರ್ಲಿ ಬಿಡು ಅಂತ ಅನ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆ ನೋವು ಇರೋದೇ ಇಲ್ಲ ನಮ್ಮಲ್ಲಿ. ಅದೇ ನಾವ್ ಅದು ಒಳಗಿಟ್ಕೊಂಡ್ರೆ, ಅಯ್ಯೋ ಅವ್ರು ಹಿಂಗ್ ಮಾತಾಡಿದ್ರು, ನಂಗೆ ಮಾತಾಡಿದ್ರೆ ಅಂತ ಪದೇ ಪದೇ ನೆನಪು ಮಾಡ್ಕೊಂಡಾಗ ಎಷ್ಟು ದಿನ ಆದ್ರೂ ಅದು ಹೋಗೋದೇ ಇಲ್ಲ. ಅದಕ್ಕೆ ನಾವು ತುಂಬಾ ಅವೇರ್ನೆಸ್ ನಲ್ಲಿ ಇರ್ಬೇಕು. ಯಾರಾದ್ರೂ ಅಂದ ತಕ್ಷಣ ಅದನ್ನ ಮನ್ಸಿಗೆ ತಗೋಬಾರ್ದು.
ಒಬ್ಬೊಬ್ಬರಿಗೆ ಒಂದೊಂದು ದುಃಖ ಇರ್ತದಂತ ಆಗ್ಲೇ ಹೇಳಿದೆ. ವಿದ್ಯಾರ್ಥಿಗಳಿಗೆ ಫೇಲ್ ಆಗೋ ದುಃಖ, ಹುಡುಗಿಗೆ ವಯಸ್ಸಿಗೆ ಬಂದ ಹುಡುಗಿಗೆ ಮದುವೆಯ ದುಃಖ, ವ್ಯಾಪಾರಸ್ಥರಿಗೆ ಬಿಸ್ನೆಸ್, ಶ್ರೀಮಂತರಿಗೆ ರೋಗಗಳ ದುಃಖ, ಕಳ್ಳರಿಗೆ ಪೊಲೀಸರ ದುಃಖ, ಹೀಗೆ ನಾನಾ ಬಗೆಯ ದುಃಖಗಳಿರುತ್ತೆ. ಆದ್ರೆ ಇಲ್ಲಿ ಒಂದು ಅನುಭವಿಸ್ಬೇಕು, ಇಲ್ಲಿ ಒಂದು ನಾವು ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ, ಈ ಸಫರಿಂಗ್ ಬಂದಿರ್ತಲ್ಲ, ತುಂಬಾ ಸುಲಭವಾಗಿ ಅದನ್ನ ಲೆಟ್ ಗೋ ಮಾಡ್ಬೇಕು. ಅದು ಒಂದು ಕಲೆ, ಲೆಟ್ ಗೋ ಮಾಡೋದು ಅಂದ್ರೆ ಬಿಟ್ಟು ಬಿಡೋದು. ಬೈದಿಯಾ ನಿನ್ನನ್ನ, ಬಿಟ್ಟು ಬಿಡು. ನನಗೆ ಹೊಡೆದಿದೀಯಾ, ಬಿಟ್ಟು ಬಿಡು. ಸಮಸ್ಯೆ ಬಂತ, ಬಿಟ್ಟು ಬಿಡು. ಅಂದ್ರೆ ಇಲ್ಲಿ ಸಮಸ್ಯೆ ಬಂದ ಬಿಟ್ಟು ಬಿಡೋದು ಅಂದ್ರೆ ಅದು ನೆಗ್ಲೆಕ್ಟ್ ಮಾಡೋದಂತಲ್ಲ, ಪರಿಹಾರ ಹುಡ್ಕೊಂಡು ಬಿಟ್ಬಿಡೋದು. ಎಷ್ಟೊಂದು ಯಾರು ಅಂದಿದ್ ಮಾತುಗಳು, ಜಗಳಗಳು ಇಡೀ ಜೀವಮಾನದುದ್ದಕ್ಕೂ ಹೊರತಲೇ ಬಂದಿವಿ ನಾವು. ಆ ಒಳಗಡೆ ಇಟ್ಕೊಂಡ್ರೆ ಪರಿಣಾಮ ಏನು ಅಂತ ನಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಎಷ್ಟೊತ್ತಿದ್ರು ನಾವು ಕೂಡ್ಸಿಡೋದ್ ಗೊತ್ತೇ ವಿನಃ ಬಿಟ್ಟು ಬಿಡೋದ್ ಗೊತ್ತಿಲ್ಲ ನಮಗೆ. ಅದೊಂದು ಅಭ್ಯಾಸ. ಈಗ ಇನ್ನೊಂದು ಇದಕ್ಕ ಉದಾಹರಣೆ ಹೇಳ್ತೀನಿ ನೋಡ್ರಿ. ಎಲ್ಲೋ ದೂರದ ಪ್ರಯಾಣ, ಅದ್ ಬೇಡ, ಫಾರಿನಿಗೆ ಹೋಗ್ಬೇಕಂದ್ರೆ ಅಲ್ಲಿ ಗೊತ್ತಲ್ಲ, ಇಷ್ಟೇ ಲಗೇಜು, ಇಷ್ಟೇ ತೂಕ ಇರ್ಬೇಕಂತ ನಮಗ್ ಗೊತ್ತಿದೆ. ನಾವೇನ್ ಮಾಡ್ತೀವಿ, ಏನೋ ಅದು ಬೇಕು ಇದು ಬೇಕು, ಅಲ್ಲಿ ಏನು ಊಟ ಸಿಗಲ್ಲ ಅಂತ ಕರ್ದಿದ್ ತಿಂಡಿಗಳು, ಉಪ್ಪಿನಕಾಯಿ, ಕಡ್ಲಿ ಪುಡಿ, ಇನ್ನೊಂದು ಅಂತ ಮತ್ತೊಂದು ಎಲ್ಲ ಜೋಡಿಸ್ಕೊಂಡ್ಬಿಡ್ತೀವಿ. ತೂಕ ಜಾಸ್ತಿ ಆಗ್ಬಿಡತ್ತೆ, ಒಂದು 5-10 kg ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ಯಾವ್ದು ಅನ್ಇಂಪಾರ್ಟೆಂಟ್ ತೆಗೆದು ಆ ಕಡೆ ಇಟ್ಬಿಡ್ತೀವಿ. ಮೊದಲ ಈ ತರ ನಮ್ಮ ಜೀವನದಲ್ಲಿ ಮಾಡ್ಬೇಕು. ಬೇಡದ ಮಾತುಗಳಿಗೆ, ಜಗಳಗಳಿಗೆ, ವಿಷಯಗಳಿಗೆ ಎಲ್ಲವನ್ನು ತೆಗೆದು ಆಚೆ ಹಾಕ್ಬೇಕು. ಇನ್ನೂ ಕೆಲವರು ಇರ್ತಾರೆ, ಬಿಡ್ಬೇಕು ಅಂದ್ರೆ ತುಂಬಾ ಕಷ್ಟ ಅವರಿಗೆ. ಅಂಟ್ಕೊಂಡು ಕೂತಿರ್ತಾರೆ ಒಂದು ಅಧಿಕಾರಕ್ಕೆ, ಪೊಸಿಷನ್ಗೆ, ಟೈಟಲ್ಗೆ, ರಾಗದ್ವೇಷಗಳಿಗೆ ಅಂಟಿಕೊಂಡೇ ಕುಂತಿರ್ತಾರೆ. ಯಾರ ಕೇಳ್ತಾರೆ, ಕೆಲವ್ರಿಗೆ ಹೇಳ್ತಿಲ್ಲ, ಕೋಪ ಬಿಡು, ಅದೇ ಹೇಗಾಕತ್ರಿ, ಕೋಪ ಬಿಟ್ರೆ ಜೀವನ ನಡೆಯಂಗಿಲ್ಲ ಅಂತ ಅಂಟ್ಕೊಂಡಿರ್ತಾರ. ಬಿಡ್ಬೇಕದನ್ನ, ಅದು ಬಿಟ್ಟಾಗ ಸಫರಿಂಗ್ ದೂರ ಆಗುತ್ತೆ ನಿಂಗೆ. ಇನ್ನೊಂದು, ಅತ್ತೆ ಸೊಸೆ ಇರ್ತಾರ, ಮದುವೆ ಆಗಿ ಸೊಸೆ ಬರ್ತಾಳೆ, ಎಷ್ಟೋ ವರ್ಷಗಳಾಗುತ್ತೆ, ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಅತ್ತೆಗೆ ಅಧಿಕಾರ ಬಿಡಕ್ ಇಷ್ಟ ಇಲ್ಲ, ಕೈಲಾಗಲ್ಲ, ಆದ್ರೂ ಬೇಕು ಅತ್ತೆತನ. ಎಲ್ಲರೂ ಸೊಸೆನೆ ಕೇಳ್ತಾ ಇರ್ತಾರೆ. ಅದ್ರ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟು, ಆಯ್ತಮ್ಮ ನೀನ್ ಬಂದಿದ್ರೆ ಇಷ್ಟು ವರ್ಷ ನಾನ್ ಜವಾಬ್ದಾರಿ ತಗೊಂಡು ಇನ್ಮೇಲಿಂದ ಈ ಮನೆ ನಿಭಾಯಿಸೋದು ನಿನಗೆ ಸೇರಿದ್ದಂತ ಕೊಟ್ಬಿಟ್ರೆ ನಾವೆಷ್ಟು ಆರಾಮಾಗಿರ್ತೀವ್ರಿ. ಅವಳಿಗೂ ಸಂತೋಷ ಆಗುತ್ತೆ, ನಮಗೂ ಸಂತೋಷ. ಹೀಗೆ ಪ್ರತಿ ಒಂದನ್ನು ನಾವು ಬಿಡ್ತಾ ಬಿಡ್ತಾ ಬರ್ಬೇಕು. ಪೊಸಿಷನ್ನು, ಟೈಟಲ್ಲು, ಆಮೇಲೆ ಎಮೋಷನ್ಸು ಎಲ್ಲವನ್ನ ಇಟ್ಕೊಂಡಿರ್ತೀವಿ, ಅವನ್ನೆಲ್ಲ ಬಿಡಬೇಕು. ಅದಕ್ಕೆ ಸಫರಿಂಗ್ ಅಂದ್ರೆ ಅದೇನು ಕೆಟ್ಟ ವಿಷಯ ಅಲ್ಲ. ಈಗ ಸಫರಿಂಗ್ ಇರುತ್ತೆ, ಅದನ್ನ ಬಿಡಬೇಕು ಅಂತ ಅನ್ಸುತ್ತೆ ಅಲ್ಲ, ಸಫರಿಂಗ್ ಬರುತ್ತೆ ಬಿಡಬೇಕಂತ ಅನ್ಸುತ್ತೆ. ಆ ಬಿಡಬೇಕಾದ್ರೆ ಇರೋದು ಒಂದು ಅಡ್ಡ ಬರುತ್ತೆ, ನಮ್ಮ ಮನಸ್ಸು ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಹೇಗೆ ಅಂದ್ರೆ ಹೇಳ್ತೀನಿ ಕೇಳಿ. ಯಾರೋ ಏನೋ ಅಂದ್ರು, ನಮ್ಮ ಒಳಗಿದೆ, ಅದನ್ನ ಬಿಡ್ಬೇಕಂತ ನಮಗ್ ಗೊತ್ತಿದೆ, ಅದ್ರ ಮನ್ಸು ಹೇಳುತ್ತೆ, ಇಷ್ಟು ಸುಲಭವಾಗಿ ಅವ್ರನ್ನ ಬಿಟ್ಬಿಡ್ತೀಯಾ, ಕ್ಷಮಿಸ್ಬಿಡ್ತೀಯಾ? ಎಷ್ಟೆಷ್ಟು ಮಾತಾಡಿದಾರೆ ನಿನ್ ಮೇಲೆ ಅವರು, ರಿವೆಂಜ್ ತೀರ್ಸ್ಕೊಳಲ್ಲ ನೀನು, ಇಷ್ಟೇನಾ ನಿನ್ ಪರಾಕ್ರಮ? ಹೀಗೆ ನಮ್ಮ ಮನಸ್ಸು ಹೇಳುತ್ತೆ. ಆ ವ್ಯತಿರೇಕತೆಯನ್ನು ಮೊದಲು ಬಿಡಬೇಕು. ಅದಕ್ಕೆ ಹೇಳ್ಕೋಬೇಕು, ಬಿಡ್ಬೇಕಾರೆ ನಾನು ಇದನ್ನ ಸುಲಭವಾಗಿ ಬಿಡುತ್ತೇನೆ, ಇದು ಸೇಫ್ ಅಂತ ಹೇಳ್ಕೊಳ್ಬೇಕು. ಹಾಗೆ ಕೆಟ್ಟ ಅಭ್ಯಾಸಗಳಿರುತ್ತೆ, ತುಂಬಾ ದುಃಖ ತರ್ತಾ ಇರುತ್ತೆ, ಅದನ್ನು ಸಹ ಬಿಟ್ಟು ಬಿಡೋಕೆ ಪ್ರಯತ್ನ ಮಾಡ್ಬೇಕು. ಆ ಅಭ್ಯಾಸಗಳಿಂದ ನಮ್ಮ ಸಫರಿಂಗ್ ದೂರ ಆಗಲ್ಲ ಅನ್ನೋ ಒಂದು ಅವೇರ್ನೆಸ್ ಬೆಳೆಸ್ಕೊಂಡು, ಇಲ್ಲ ಇದು ನನ್ನ ಜೀವನಕ್ಕೆ ಒಳ್ಳೇದಲ್ಲ, ಇದು ನನ್ನ ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ, ಇದನ್ನು ಬಿಡಬೇಕು ಅಂತೇಳಿ ಒಂದು ದೃಢ ನಿರ್ಧಾರ ಮಾಡಿ ಬಿಟ್ಟಾಗ ಅದರಿಂದ ಆಚೆ ಬರುತ್ತೆ. ಹಾಗೆ ಅಹಂಕಾರವನ್ನು ಬಿಡಬೇಕು.
ಈ ಅಹಂಕಾರ ಇದ್ರೆ ಮನುಷ್ಯ ಮುಂದೆ ಬರೋದೇ ಇಲ್ಲ, ಏನು ಹೊಸದನ್ನ ಕಲಿಯಕ್ಕಾಗಲ್ಲ. ಈಗ ಕೆಲವ್ರಿಗೆ ಗೊತ್ತಿರ್ಬೋದು, ಅಯ್ಯಪ್ಪ ಪಿಂಡಿ ಅವರು ಹೊಸದು ಮೆಡಿಟೇಷನ್ ಟ್ರೈನಿಂಗ್, ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದಾರೆ. ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ನೀನು ದೊಡ್ಡ ಮಾಸ್ಟ್ರು, ನಂಗೆಲ್ಲ ಗೊತ್ತಿದೆ, ಇಷ್ಟು ಬುಕ್ಸ್ ಓದಿನಿ, ನಂಗೆ ಇಷ್ಟು ಜ್ಞಾನ ಇದೆ ಅನ್ನೋದೆಲ್ಲ ಹ್ಯಾಟ್ ಅಂದ್ರೆ ಅದೊಂದು ತೆಗಿಬೇಕು, ಹ್ಯಾಟ್ ತರ ಕೂತ್ಕೊಂಡಿದ್ದೆ, ಅದನ್ನೆಲ್ಲ ತೆಗೆದು ಈ ಒಂದು ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ರು. ನಿಜ ಅಲ್ಲ? ನಾವೇನಂತೀವಿ, ನಮಗೆಲ್ಲ ಗೊತ್ತಿದೆ, ಮತ್ತೆ ಮೆಡಿಟೇಷನ್ ಅಂದ್ರೆ ಏನು ಅಂತ ಮತ್ತೆ ಮೊದ್ಲಿಂದ ಕಲಿಬೇಕಾ ನಾವೇನಾದ್ರು? ಜ್ಞಾನ ತಿಳ್ಕೊಳ್ರಿ. ಅವ್ರು ಹೇಳೋದೇನು, ಎಲ್ಲೆಲ್ಲಿ ಹೋದ್ರೆ ನೀವು ಯಾವ ತರ ಹೇಳ್ಬೇಕು, ಟೀಚರ್ ಆಗಿ ಒಂದು ಸ್ಕೂಲಲ್ಲಾಗ್ಲಿ ಎಲ್ಲಿಗೆ ಹೋದ್ರು ಹೇಗೆ ನೀವು ಅದ್ರ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ಬೇಕು ಅಂತೇಳಿ ಆ ತರ ಹೇಳಿ. ಹಾಗೆ ಗಿಲ್ಟ್ ಅದನ್ನು ಬಿಡ್ಬೇಕು ನಾವು. ಗಿಲ್ಟ್ ಅನ್ನೋದು ತುಂಬಾ ಇದಿರ್ತದೆ ಒಳಗೆ. ಏನೋ ತಪ್ಪು ಮಾಡ್ಬಿಟ್ಟಿರ್ತೀವಿ, ಓ ಮಾಡ್ಬಾರ್ದಾಗಿತ್ತು, ಇದನ್ನ ಮಾಡ್ಬಿಟ್ಟೆ ಮಾಡ್ಬಿಟ್ಟೆ, ಅದರಿಂದ ಏನು ಉಪಯೋಗ ಇಲ್ಲ. ಆ ಗಿಲ್ಟ್ ಅನ್ನು ಬಿಟ್ರೆ ಇನ್ನೊಂದ್ಸಲ ಅದನ್ನ ಮಾಡಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ಅಯ್ಯೋ ಈ ಕೆಲಸ ನಂಗೆ ತಪ್ಪೋಗ್ಬಿಡ್ತು, ಸ್ವಲ್ಪ ಮಿಸ್ ಆಯ್ತು ಅಂತ ಗಿಲ್ಟ್ ಇಟ್ಕೊಂಡ್ರೆ ಇನ್ನೊಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಕ್ ಆಗಲ್ಲ. ಅದಕ್ಕೆ ಆ ಗಿಲ್ಟ್ ಅನ್ನು ಸಹ ಬಿಡ್ಬೇಕು. ಕೆಲವು ಸಂದರ್ಭಗಳಲ್ಲಿ ನೋವನ್ನು ತುಂಬಾ ಆಳವಾಗಿ ಬೇರಿರುತ್ತೆ, ಎಷ್ಟೋ ವರ್ಷಗಳದ್ದಿರ್ಬೋದು, ಅವುಗಳನ್ನ ಅಷ್ಟು ಸುಲಭವಾಗಿ ಬಿಡಲಾಗಲ್ಲ, ಆದ್ರೂ ಸಹ ಬಿಡಲೇಬೇಕು. ಅಷ್ಟು ಸುಲಭ ಅಲ್ಲ. ಇವಾಗ ಹೇಳಿದ ತಕ್ಷಣ ಸಫರಿಂಗ್ ಅನ್ನೋದಿಂದ ನಾನು ಆಚೆ ಬರ್ತೀನಿ ಬಿಟ್ಬಿಡ್ತೀನಿ ಅಂತಂದ್ರ ಅಲ್ಲ. ಇದಕ್ಕೆ ತುಂಬಾ ಧ್ಯಾನ ಸಾಧನೆ ಬೇಕು, ಸಹನೆ ಬೇಕು, ಸಮಯ ಬೇಕು. ಆಗ ಮಾತ್ರ ಆ ಸಫರಿಂಗ್ ಇಂದ ಆಚೆ ಬರಕ್ಕೆ ಆಗುತ್ತೆ. ಈ ಬಿಟ್ಟು ಬಿಡೋ ಒಂದು ಕಲೆ ಇದೆಲ್ಲ, ಇದು ಒಂದು ದಿನದಲ್ಲಿ ಆಗೋದಲ್ಲ. ಪ್ರಯತ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೆಲ್ತಿ ಡಿಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು. ಏನದು ಡಿಟ್ಯಾಚ್ಮೆಂಟ್? ಹೆಲ್ತಿ ಡಿಟ್ಯಾಚ್ಮೆಂಟ್ ಅಂದ್ರೆ ಯಾರಿಗೂ ಅಂಟ್ಕೊಳ್ಬಾರ್ದು, ಅಂಟದ ಹಾಗೆ ಜೀವನ ಮಾಡ್ಬೇಕಂತ. ಎಲ್ಲ ರಿಲೇಶನ್ಶಿಪ್ ಅಟ್ಯಾಚ್ ಆಗಿದ್ರೆ ಮೋಹಕ್ಕೆ ಒಳಗಾಗ್ತೀವಿ, ತುಂಬಾ ನೋವು ಅನುಭವಿಸ್ತೀವಿ. ಅದಕ್ಕೆ ಡಿಟ್ಯಾಚ್ ಆಗಿರ್ಬೇಕು. ಹಾಗೆ ನಮ್ಮ ಶರೀರಕ್ಕೆ ತನ್ನನ್ನು ತಾನು ವಾಸಿ ಮಾಡಿಕೊಳ್ಳುವ ಕಲೆ ಗೊತ್ತು. ಅದಕ್ಕೆ ಎಂತಹ ಮಾರಣಾಂತಿಕ ಕಾಯಿಲೆ ಆಗಿರ್ಲಿ ಅದನ್ನು ತನ್ನ ಇಂಟೆಲಿಜೆನ್ಸ್ ಇಂದ ಅದು ಗುಣ ಮಾಡಿಕೊಳ್ಳುತ್ತೆ. ಅಷ್ಟು ಕೆಪಾಸಿಟಿ ಇದೆ ನಮ್ಮ ಶರೀರಕ್ಕೆ. ಇದು ಎಂತಹ ಕಾಯಿಲೆ, ಇದಕ್ಕೆ ಎಂತ ಔಷಧಿ ಬೇಕು, ಎಂತ ಎನರ್ಜಿ ಕೊಡ್ಬೇಕು, ಅದನ್ನು ವಾಸಿ ಮಾಡಿಕೊಳ್ಳೋ ಒಂದು ಎಲ್ಲ ಟೆಕ್ನಿಕ್ಸ್ ಅದಕ್ಕೆ ಗೊತ್ತಿರುತ್ತೆ. ಇನ್ನ ಕೆಲವರಿಗೆ ಶುಗರು, BP, ಮೊಣಕಾಲು ನೋವು ಅಂತಾರಲ್ಲ, ಅದೆಲ್ಲ ಥೈರಾಯ್ಡ್, ಇವೆಲ್ಲ ವಾಸಿ ಆಗೋಲ್ಲ ಜಲ್ದಿ. ಅದು ಬಂದ್ರೆ ಅಕಸ್ಮಾತ್ ನಮ್ಮ ಭಾವನೆ ಹೇಗಿರ್ತಲ್ಲ, ನಾವೇ ಅನ್ಕೊಂತ ಇವೆಲ್ಲ ಬಂತ, ಆಯ್ತು ಬಿಡಿ, ಮುಗಿಯೋದೇ ಇಲ್ಲ ಇವು, ನನ್ ಜೊತೆಗೆ ಹಂಗೆ ಸಾಯೋವರೆಗೆ ಇರ್ತಾವ, ಲೈಫ್ ಲಾಂಗ್ ಔಷಧಿ ತಗೊಳ್ಳೇಬೇಕು. ನಾವೇ ಹಿಡ್ದಿಟ್ಕೊಳ್ತಾ ಇದೀವಿ, ಅದನ್ನ ಬಿಟ್ಟು ಬಿಡ್ಬೇಕು. ಇಲ್ಲ, ನಾನ್ ವಾಸಿ ಮಾಡ್ಕೊಳ್ತೀನಿ, ನನ್ನ ಶರೀರಕ್ಕಷ್ಟು ಕೆಪಾಸಿಟಿ ಇದೆ, ನನ್ನ ಧ್ಯಾನ ಸಾಧನೆ ನಾನು ಹೋಗಲಾಡಿಸ್ಕೊಳ್ತೀನಿ ಅಂತೇಳಿ ನಾವು ಸಂಕಲ್ಪ ಮಾಡ್ಬೇಕ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಾಗೆ ಇದಕ್ಕೆಲ್ಲ ಇನ್ನೂ ಉತ್ತಮವಾದ ಮಾರ್ಗ ಅಂದ್ರೆ ಧ್ಯಾನ ಸಾಧನೆ. ಒಂದು, ಸಫರಿಂಗ್ ಇಂದ ಆಚೆ ಬರ್ಬೇಕು ಅಂದ್ರೆ ವರ್ತಮಾನ ಕ್ಷಣದಲ್ಲಿ ಜೀವಿಸ್ಬೇಕು. ಏನಾಗುತ್ತೆ ವರ್ತಮಾನ? ನೀನ್ ಹಿಂದಕ್ಕೂ ಹೋಗಲ್ಲ, ಮುಂದಕ್ಕೂ ಹೋಗಲ್ಲ. ಹಿಂದೆ ಏನ್ ಮಾಡಿದ್ರೆ ಇರ್ಲಿ ಬಿಡು ಅಂತೀಯ, ಮುಂದೆ ಏನಾದ್ರೂ ಆಗೋದಿದ್ರೆ ಅವಾಗ ನೋಡ್ಕೊಳೋಣ ಅಂತೆ. ಆಗ ವರ್ತಮಾನ ಕ್ಷಣದಲ್ಲ, ಅಲ್ಲಿ ಯಾವ ನೋವು ಇಲ್ಲ ವರ್ತಮಾನ ಕ್ಷಣದಲ್ಲಿ. ಈ ವರ್ತಮಾನ ಕ್ಷಣನೇ ಸತ್ಯ, ಇದೇ ನಮ್ಮ ನಿಜವಾದ ಜೀವನ. ಅದಕ್ಕಾಗಿ ನಮ್ಮ ಕೋಪ, ದುಃಖ, ಅಹಂಕಾರ, ಪವರು, ಟೈಟಲ್ಲು ಎಲ್ಲ ಬಿಟ್ಬಿಡ್ಬೇಕು ನಾವು. ಆಗ ಜೀವನದಲ್ಲಿ ಸುಖ, ನೆಮ್ಮದಿ, ಶಾಂತಿ
ಆತ್ಮತೃಪ್ತಿಯನ್ನು ಪಡಿತೀವಿ. ನಮ್ಮ ಒಂದು ಸೋಲು ಡೆವಲಪ್ಮೆಂಟ್ ಸಹ ಆಗುತ್ತೆ. ನಾವು ಯಾತಕ್ಕಾಗಿ ಈ ಭೂಮಿಗೆ ಬಂದಿದ್ದೀವನ್ನೋ ಒಂದು ಪರ್ಪಸ್ ನಮಗೆ ಗೊತ್ತಾಗುತ್ತೆ. ಆ ಪರ್ಪಸ್ಸಿನ ತರಹ ನಾವು ನಡೆದುಕೊಂಡು ಒಂದು ಉತ್ತಮವಾದ ಜೀವನ ನಡೆಸಿ ಮೇಲೆ ಹೋದಾಗ ಅಲ್ಲಿ ಭಗವಂತ ಕೇಳುವ ಪ್ರಶ್ನೆಗಳಿಗೆ ತೃಪ್ತಿಯಾಗಿ ಉತ್ತರ ಕೊಡ್ತೀವಿ, ಅವನಿಗೂ ತೃಪ್ತಿ ಆಗುತ್ತೆ. ಧ್ಯಾನಕ್ಕೆ ಬರೋದೇ ಒಂದು ದೊಡ್ಡ ಅದ್ಭುತ ನಮ್ಮ ಜೀವನದಲ್ಲಿ ಸಾಕು. ಆದ್ರೆ ಅದರ ಜೊತೆಗೆ ಸ್ವಾಧ್ಯಾಯ ಸತ್ಸಂಗಗಳನ್ನು ಕೇಳ್ತಾ ಎಷ್ಟೊಂದು ವಿಷಯಗಳನ್ನ ಕಲಿತಾ ಇದ್ದೀವಲ್ಲ ನಾವು ನಿಜವಾಗ್ಲು. ನಾನು ಸಹ ಅಷ್ಟೇ, ಪ್ರತಿ ತಿಂಗಳು ಕ್ಲಾಸ್ ಕೊಡಂತಾರೆ. ಏನ್ ಕೊಡ್ಬೇಕು, ಆಯ್ತು, ಹೊಸ ಹೊಸ ವಿಷಯಗಳನ್ನೆಲ್ಲ ಹುಡುಕಿ ಅದನ್ನ ಆರಿಸಿ ತಗೊಂಡು ಬರಿತೀವಿ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀವಿ, ನಿಮ್ಮ ಮುಂದೆ ಇಡ್ತೀವಿ. ನಾವು ಎಷ್ಟು ಭಾಗ್ಯವಂತರಲ್ವಾ. ನೀವೇನು ಕ್ಲಾಸ್ ಕೊಡ್ತಿದ್ರೆ ನಾವೇನು ಸುಮ್ಮನೆ ಇರ್ತೀವಿ, ಏನು ಓದಲ್ಲ, ತಿಳ್ಕೊಳಲ್ಲ, ಬರ್ಕೊಳಲ್ಲ. ಇದೇನು ಮಾಡಿದ್ರು ಅಷ್ಟು ಸಾಸಿವೆ ಅಷ್ಟೇ. ಇನ್ನು ಜ್ಞಾನ ಅನ್ನೋದು ಸಾಗರದಷ್ಟಿದೆ. ಜೀವಮಾನದುದ್ದಕ್ಕೂ ನಾವು ವಿದ್ಯಾರ್ಥಿಗಳೇ ಕಲಿತಾನೇ ಇರ್ಬೇಕು. ಕಲಿ 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 ಕಲಿ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನನ್ನ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿಗಳಿಗೆ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸರಿಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.